ಶಾಸಕರು ಹಾಗೂ ಸಚಿವಾಕಾಂಕ್ಷಿಗಳಾದಂಥ ಬೇಳೂರು ಗೋಪಾಲಕೃಷ್ಣ ನಮ್ಮ ಜೊತೆ ಇದ್ದಾರೆ ಸರ್. ಇವತ್ತು ನೂತನ ಸಿಎಂ ಆಯ್ಕೆ ಆಗಿದೆ ಸರ್, ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಮೊದಲಾಗಿ ನಾನು ಮಾನ್ಯ ನೂತನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಭಾಳ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ನಾಯಕರು ಒಮ್ಮತದಿಂದ ತೀರ್ಮಾನ ಮಾಡಿ ಡಿ ಕೆ ಶಿವಕುಮಾರನ್ನು ಆಯ್ಕೆ ಮಾಡಿದರು. ನಾವೆಲ್ಲರೂ ಕೈ ಎತ್ತುವ ಮೂಲಕ ಯಾವುದೇ ಗೊಂದಲ ಇಲ್ಲದ ರೀತಿಯಲ್ಲಿ ಇವತ್ತು ನಮ್ಮ ನಾಯಕರು ಆಯ್ಕೆ ಆಗಿದ್ದಾರೆ. ಈ ಬಾರಿ ನೂತನ ಸಚಿವ ಸಂಪುಟದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಅವಕಾಶ ಸಿಗುತ್ತಾ ಅಂತ ನಾವು ಕೇಳಿದ್ದೀವಿ. ಅದನ್ನು ರಾಷ್ಟ್ರೀಯ ನಾಯಕರು ಇವತ್ತು ಇದ್ದಾರೆ, ನಾಳೆ ಇರ್ತಾರೆ, ಯಾವತ್ತು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಒಮ್ಮತದ ಅಭ್ಯರ್ಥಿ ಮಾತ್ರ ಒಂದಾಗಿರೋದು ಮಾತ್ರ ಸತ್ಯ, ಅದು ಮುಖ್ಯಮಂತ್ರಿ ಸ್ಥಾನ ಬಿಟ್ಟರೆ ಮತ್ತೆ ಯಾವುದು ಚರ್ಚೆ ಆಗಿದೆ. ಸರ್, ಈಗ ಪ್ರಮಾಣ ವಚನ ದಿವಸ ಎಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸಬಹುದು? ಯಾವುದು ಬಂದಿಲ್ಲ, ನಮಗೆ ಮಾಹಿತಿ ಬಂದಿಲ್ಲ. ಅದನ್ನು ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ತೀರ್ಮಾನ ಮಾಡ್ತಾರೆ. ಜೊತೆಗೆ DCMಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. 4 DCMಗಳನ್ನ ಮಾಡಬೇಕು ಅನ್ನೋದು ಚರ್ಚೆ ಆಗ್ತಾ ಇದೆ. 4 DCM ಎಲ್ಲ ಕೊಡೋದು ತಪ್ಪಾಗುತ್ತೆ. ಅದು ಆಗೋದು ಬೇಡ. 4 DCM ಕೊಡೋದೆಲ್ಲ ಬೇಡ. ಕೊಟ್ಟರೆ ಒಬ್ರಿಗೆ ಯಾರು ಕೊಡಬೇಕು, ಬಿಟ್ಟರೆ 3-4 ಕೊಟ್ಟು ಗೊಂದಲ ಆಗೋದು ಬೇಡ. ಖಂಡಿತ ತಪ್ಪಾಗುತ್ತೆ. ಓಕೆ ಸರ್, ಇದಿಷ್ಟು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ LN ಸ್ವಾಮಿ TV5 ಬೆಂಗಳೂರು.